ನಾವೆಲ್ಲರೂ ಈ ಪರಿಸ್ಥಿತಿಯನ್ನು ಅನುಭವಿಸಿದ್ದೇವೆ. ಒಂದು ವಿಡಿಯೋ ನೋಡ್ತೀವಿ, ಒಬ್ಬ ಸ್ಪೀಕರ್ ಮಾತು ಕೇಳ್ತೀವಿ, ಮೈಯಲ್ಲಿ ರಕ್ತ ಕುದಿಯೋಕೆ ಶುರುವಾಗುತ್ತೆ. ಇವತ್ತೇ ಏನೋ ಸಾಧಿಸ್ಬಿಡ್ತೀನಿ ಅನ್ನೋ ಲೆವೆಲ್ಗೆ ಜೋಶ್ ಬರುತ್ತೆ. ಇದನ್ನೇ ಮೋಟಿವೇಶನ್ ಅನ್ನೋದು. ಆದರೆ ಈ ಮೋಟಿವೇಶನ್ ಅನ್ನೋದು ಬೆಳಗಿನ ಮಂಜಿನ ತರಹ, ಬಿಸಿಲು ಬಂದ ತಕ್ಷಣ ಆವಿಯಾಗಿ ಹೋಗುತ್ತೆ. 2 ದಿನದ ನಂತರ ಆ ವಿಡಿಯೋದ ಎಫೆಕ್ಟ್ ಇರಲ್ಲ, ಆ ಜೋಶ್ ಇರಲ್ಲ. ಮತ್ತೆ ನಾವು ಹಳೆಯ ಸೋಮಾರಿಗಳೇ ಆಗ್ತೀವಿ. ಯಾಕಂದರೆ ಮೋಟಿವೇಶನ್ ಫೇಡ್ ಆಗುತ್ತೆ. ಅದು ನಮಗೆ ಹಾದಿ ತೋರಿಸುತ್ತೆ ಹೊರತು ಗುರಿ ತಲುಪಿಸಲ್ಲ. ಮೋಟಿವೇಶನ್ ಹೋದ ಮೇಲೆ ನಿಮ್ಮನ್ನು ಕೈ ಹಿಡಿದು ನಡೆಸೋದು ಯಾವುದು ಗೊತ್ತಾ? ಅದು ನಿಮ್ಮ ಡಿಸಿಪ್ಲಿನ್. ಶಿಸ್ತು ಅಂದರೆ ಮನಸ್ಸಲ್ಲದಿದ್ದರೂ ಕೆಲಸ ಮಾಡೋದು, ಮೂಡಿಲ್ಲದಿದ್ದರೂ ಬೆವರು ಹರಿಸೋದು, ಸುಸ್ತಾಗಿದ್ದರೂ ಗುರಿ ಕಡೆಗೆ ಹೆಜ್ಜೆ ಹಾಕೋದು. ಶಿಸ್ತಿಗೆ ನಿಮ್ಮ ಎಮೋಷನ್ಸ್ ಬೇಕಾಗಿಲ್ಲ. ನೀವು ಖುಷಿಯಾಗಿದ್ದೀರಾ ಅಥವಾ ಬೇಜಾರಾಗಿದ್ದೀರಾ ಅನ್ನೋದು ಅದಕ್ಕೆ ಮುಖ್ಯವಲ್ಲ. ಮಾಡಬೇಕಾದ ಕೆಲಸವನ್ನು ಮಾಡಲೇಬೇಕು ಅನ್ನೋದು ಅದೇ ಅದರ ಗುರಿ. ಡಿಸಿಪ್ಲಿನ್ ರಿಮೈನ್ಸ್, ಅದು ನಿಮ್ಮ ಜೊತೆ ಕೊನೆಯವರೆಗೂ ಉಳಿಯುತ್ತೆ. ಜಗತ್ತಿನ ಶ್ರೇಷ್ಠ ಅಥ್ಲೀಟ್ಗಳು ಅಥವಾ ಸಾಧಕರು ಪ್ರತಿದಿನ ಮೋಟಿವೇಟೆಡ್ ಆಗಿ ಇರಲ್ಲ. ಅವರಿಗೂ ನಿದ್ರೆ ಮಾಡಬೇಕು ಅನ್ಸುತ್ತೆ, ಅವರಿಗೂ ವಿಶ್ರಾಂತಿ ಬೇಕು ಅನ್ಸುತ್ತೆ. ಆದರೆ ಅವರನ್ನು ಬೆಳಗ್ಗೆ 4 ಗಂಟೆಗೆ ಎಬ್ಬಿಸೋದು ಮೋಟಿವೇಶನ್ ಅಲ್ಲ, ಅವರ ಶಿಸ್ತು. ಮೋಟಿವೇಶನ್ ಅನ್ನೋದು ಗಾಳಿ ತುಂಬಿದ ಬಲೂನ್ ಇದ್ದ ಹಾಗೆ. ಒಂದು ಸಣ್ಣ ಕಷ್ಟ ಬಂದರೂ ಪಟ್ ಅಂತ ಒಡೆದು ಹೋಗುತ್ತೆ. ಆದರೆ ಶಿಸ್ತು ಅನ್ನೋದು ಸಿಮೆಂಟ್ ಕಾಂಕ್ರೀಟ್ ಗೋಡೆ ಇದ್ದ ಹಾಗೆ. ಎಂತಹ ಬಿರುಗಾಳಿ ಬಂದರೂ ಅದು ಅಲುಗಾಡಲ್ಲ. ಸೊ ನೀವು ಯಾವುದಾದರೂ ಹೊಸ ಕೆಲಸ ಶುರು ಮಾಡಬೇಕಾ? ಕೇವಲ ಒಂದು ಸ್ಫೂರ್ತಿದಾಯಕ ಮಾತು ಕೇಳಿ ಶುರು ಮಾಡಬೇಡಿ. ಒಂದು ಶಿಸ್ತಿನ ವ್ಯವಸ್ಥೆಯನ್ನು ಹಾಕಿಕೊಳ್ಳಿ. ಫೀಲಿಂಗ್ಸ್ ಮೇಲೆ ಹೋಗಬೇಡಿ, ನಿಮ್ಮ ಕೆಲಸದ ಲಿಸ್ಟ್ ಮೇಲೆ ಹೋಗಿ. ನಿಮ್ಮ ಮನಸ್ಸು ಇವತ್ತು ಬೇಡ ಅಂದಾಗ ನಿಮ್ಮ ಶಿಸ್ತು ಇಲ್ಲ, ಈಗಲೇ ಮಾಡು ಅಂತ ಹೇಳಬೇಕು. ಆ ಸಣ್ಣ ಧ್ವನಿಯೇ ನಿಮ್ಮನ್ನು ಬಿಲಿಯನೇರ್ ಮಾಡೋದು. ಆ ಶಿಸ್ತೇ ನಿಮ್ಮನ್ನು ಚಾಂಪಿಯನ್ ಮಾಡೋದು. ಮೋಟಿವೇಶನ್ ನಿಮ್ಮನ್ನು ರೇಸ್ಗೆ ಇಳಿಸಬಹುದು, ಆದರೆ ಶಿಸ್ತು ಮಾತ್ರ ನಿಮ್ಮನ್ನು ಗೆಲ್ಲಿಸೋದು. ಡಿಸಿಪ್ಲಿನ್ ರೂಢಿಸಿಕೊಳ್ಳಿ, ಇತಿಹಾಸ ಸೃಷ್ಟಿಸಿ. ಸೊ ಡೋಂಟ್ ಗೋ ಫಾರ್ ಮೋಟಿವೇಶನ್, ಗೋ ಫಾರ್ ಟ್ರಾನ್ಸ್ಫರ್ಮೇಷನ್. ಮತ್ತೊಂದು ವಿಡಿಯೋ ಜೊತೆ ನಾಳೆ ಸಿಗ್ತೀನಿ.